ಇದರಲ್ಲಿ ಕೊಟ್ಟಿರುವಂಥ ಮೂರನೇ ಸಮಸ್ಯೆಯನ್ನು ಗಮನಿಸೋಣ. ಇದರಲ್ಲಿ 800 ಚದರ ಮೀಟರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಅಂತ ಪ್ರಶ್ನೆ ಇದೆ. ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಕೊಟ್ಟಿದ್ದಾರೆ. ಓಕೆ, ಈಸಿಯಾಗಿ ಮಾಡೋಣ. ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ ನಮಗೆ, ಆಮೇಲೆ ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪ ಅಂತ ಹೇಳ್ತಾರೆ. ಅಂದರೆ ಮಾವಿನ ತೋಪಿನ ಅಗಲ ನಾವೇನಂತ ತಗೊಳ್ಳೋಣ, ಇಲ್ಲಿ ಎಕ್ಸ್ ಅಂತ ತೊಗೊಂಡ್ಬಿಡೋಣ. ಯಾಕಂತಂದರೆ ಉದ್ದವು ಅಗಲದ 2ರಷ್ಟು, ನಾವೇನಂತ ಮಾಡೋಣ, ಈಗ ಮಾವಿನ ತೋಪಿನ ಅಗಲ ಎಕ್ಸ್ ಮೀಟರ್ ಅಂತ ತೊಗೊಂಡ್ಬಿಡೋಣ. ಆಗ ಉದ್ದ ಏನಾಗತ್ತೆ, ಇದ್ರ ಪ್ರಕಾರ ನೋಡಿ, ಉದ್ದವು ಅಗಲದ 2ರಷ್ಟು, ಅಗಲ ಎಕ್ಸ್ ಅಂತ ತೊಗೊಂಡಿನಿ, ಉದ್ದ ಏನಾಗುತ್ತೆ ಇದ್ರ 2ರಷ್ಟು, ಅಂದರೆ ಮಲ್ಟಿಪ್ಲೈ ಬೈ 2, ಅಂದರೆ 2x ಅಂತ ಐತೆ. ಹೀಗೆ ಬರ್ಕೊಳ್ತೀರಾ? ಅರ್ಥ ಐತೆ ಇದು? ಆಮೇಲೆ ವಿಸ್ತೀರ್ಣನೂ ಇದರಲ್ಲಿ ಕೊಟ್ಟಿದ್ದಾರೆ. ವಿಸ್ತೀರ್ಣ ಅಂದರೆ 800 ಚದರ ಮೀಟರ್ ಕೊಟ್ಟಿರುವಂಥ ಅಂಶವನ್ನು ಬರೆದಿದ್ದೀನಿ. ಇಲ್ಲಿ ಮಾವಿನ ತೋಪವು ಆಯತಾಕಾರದಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಆಯತದ ವಿಸ್ತೀರ್ಣ ಬರ್ದೀನಿ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಈ ಆಯತದ ವಿಸ್ತೀರ್ಣ ಎಷ್ಟಿದೆ? 800. ಬೆಲೆಯನ್ನು ಆದೇಶ ಮಾಡ್ತೀನಿ, 800 ಚದರ ಮೀಟರ್. ಉದ್ದ ಎಷ್ಟು ಅಂತ ತೊಗೊಂಡಿನಿ? 2x ಅಂತ ಆಗತ್ತಂದು ಬರ್ದೀವಿ, ಇಂಟು ಅಗಲ ಅಂತಂದರೆ ಎಕ್ಸ್ ಅಂತ ತೊಗೊಂಡಿವಿ. ಓಕೆ, ಈಗ ನೋಡಿ, ಇದು 800 ಇಸ್ ಈಕ್ವಲ್ ಟು, ಇದು 2x ಇಂಟು ಎಕ್ಸ್ ಅಂದರೆ 2x ಸ್ಕ್ವಯರ್ ಅಂತ ಆಯಿತು. ಈಗ 2ನ ಈ ಸೈಡ್ ತರ್ತೀನಿ, ಆಗ 800 ಅಪಾನ್ 2 ಆಗುತ್ತೆ, ಇಸ್ ಈಕ್ವಲ್ ಟು ಇದು ಎಕ್ಸ್ ಸ್ಕ್ವೇರ್ ಅಂತ ಆಗುತ್ತೆ. 2 ಒಂದಲೇ 2, 4 8 0 0 ಆಯಿತು. ಇದನ್ನ ಹೇಗೆ ಬರೀಲ್ಲ? ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಷ್ಟು ಉಳಿತು? 400. ಸ್ಕ್ವೇರ್ ರೂಟ್ ಹಾಕ್ಲ ಇದಕ್ಕೆ, ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 400. ಓಕೆ, ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, 4 ವರ್ಗಮೂಲ 2, ಇವೆರಡು 0 ಅಂತಂದರೆ 1 0, ಅಂದರೆ 400 ವರ್ಗಮೂಲ 20 ಅಂತ ಆಯಿತು. 400 ವರ್ಗಮೂಲ 20 ಗೊತ್ತಾಯಿತು? ಅಂದರೆ ಪಾಸಿಟಿವ್ನಲ್ಲಿದೆ ಅಲ್ಲ, ಎಕ್ಸ್ ಇಸ್ ಈಕ್ವಲ್ ಟು 20 ಅಂತ ಆಗೋದಲ್ಲ. ಅಂದರೆ ಮಾವಿನ ತೋಪಿನ ಅಗಲ ಎಕ್ಸ್ ಮೀಟರ್, ಎಕ್ಸ್ ಅಂದರೆ ಇಲ್ಲಿ 20 ಆಗಿದೆ. ಹಾಗಾಗಿ ಇಲ್ಲಿ ಬರೆಯೋಣ ನಾವು, ಮಾವಿನ ತೋಪಿನ ಅಗಲವು, ಮಾವಿನ ತೋಪಿನ ಅಗಲ ಎಕ್ಸ್ ಅಂತ ತೊಗೊಂಡಿದ್ದೀವಲ್ಲ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಅಂತಿಲ್ಲಿ 20 ಇದೆ, 20 ಮೀಟರ್ ಅಂತ ಆಯಿತು. ಇನ್ನು ಮಾವಿನ ತೋಪಿನ ಉದ್ದ 2x ಮೀಟರ್ ಅಂತ ತೊಗೊಂಡಿವಿ, ಅದನ್ನೇ ಬರೆಯೋಣ. ಮಾವಿನ ತೋಪಿನ ಉದ್ದ ಎಷ್ಟಂತ ತೊಗೊಂಡಿವಿ ನಾವು? 2x, ಅದರ 2ರಷ್ಟು 2x. 2x ಅಂದರೆ ಇಲ್ಲಿ 20 ಇದೆ, ಎಷ್ಟಾಗುತ್ತೆ ಗುಣಾಕಾರ ಮಾಡಿದರೆ 40 ಮೀಟರ್ ಅಂತ ಆಗಿರುತ್ತೆ. ಗೊತ್ತಾಯಿತು? ಅಂದರೆ ಇದು ಮಾವಿನ ತೋಪ ನಿರ್ಮಿಸಲು ಸಾಧ್ಯವೇ? ಹೌದು, ಸಾಧ್ಯವಾಗಿದೆ. ಹೌದು ಎಂದರೆ ಉದ್ದ ಮತ್ತು ಅಗಲ ಕಂಡುಹಿಡಿಯಿರಿ ಅಂತಂದರೆ, ಉದ್ದ 40 ಮೀಟ್ರ್ ಇದೆ, ಅಗಲ ಏನಂತಂದರೆ 20 ಮೀಟ್ರ್ ಆಗಿದೆ ಅಂತ ಬರ್ದೀವಿ. ಓಕೆ.